ಹುಚ್ಚಿಡ್ದಂತೂ ಮದುವೆ ಆಗಲ್ಲ, ಮದುವೆ ಅನ್ನೋಂತೂ ಹುಚ್ಚು ಬಿಡಲ್ಲ ಅಂತ. ಅದನ್ನು ಯಾಕೆ ಇದನ್ನ ನಾನು ಹೇಳ್ತೀನಿ ಅಂದ್ರೆ, ಚಿಕ್ಕಬಳ್ಳಾಪುರ 10 ಲಕ್ಷ ಜನ ಹೋಗಪ್ಪ, ಅವ್ರು ಬೇಗ ಮಾಡ್ಕೊತಾರೆ. ಇಲ್ಲಿ ಒಂದು ನಿಮಿಷ, ಫಾರ್ ಎಕ್ಸಾಂಪಲ್ ಐ ಕೋಟೆಡ್ 10 ಲಕ್ಷ ಜನ ಬೇಗ ಮೊದಲೇ ಪ್ಲೇಸಿಗೆ ಬಂದಾರಲ್ಲ. ಇಲ್ಲಿ 28 ಲಕ್ಷ ಜನ ಇದೀವಲ್ಲ ಸ್ವಾಮಿ. ಬೆಳಗಾಂ ಬಿಟ್ಟರೆ ಬಿಗ್ಗೆಸ್ಟ್ ಡಿಸ್ಟ್ರಿಕ್ಟ್ ತುಮಕೂರು ಜಿಲ್ಲೆ. ನೀವು ಹಗಲು ರಾತ್ರಿ ಮಾಡಿದ್ರೆ ಫಸ್ಟ್ ಬರಕ್ಕೆ ಸಾಧ್ಯನೇ ಇಲ್ಲ ತಿಪ್ಪೇಸ್ವಾಮಿ. ಹಾಗಾಗಿ ದಯಮಾಡಿ ಒತ್ತಡನ ಹಾಕಬೇಡಿ. ಒತ್ತಡ ಹಾಕಿ ನೌಕರಿಗೆ ಹೆರಾಸ್ ಮಾಡೋದು ಒಳ್ಳೇದಲ್ಲ, ಹೌದಲ್ಲ? ಹಾಗಾಗಿ ದಯಮಾಡಿ ನಾನು ಹೇಳ್ತೀನಿ, ಈ ಸರ್ಕಾರನೂ ಸಹ ತಿಕ್ಕಲ ಸರ್ಕಾರ. ಯಾಕೆ ಪೋಸ್ಟ್ ಪೇಡ್ ಬೇಕು? ಕೆಲಸ ಮಾಡಿ ಮುಗಿಸ್ರಪ್ಪ ಅಂದ್ರೆ ಕೊಟ್ಟಿರ್ತಾರೆ. ಪೋಸ್ಟ್ ಪೇಡ್ ಇವ್ರೇನು ಕಿರೀಟ ಕೊಡ್ತೀರಾ, ಇಲ್ಲ ಅಡಿಷನಲ್ ಸಂಬಳ ಕೊಡ್ತೀರಾ, ಅಥವಾ ಅಡಿಷನಲ್ ಇನ್ಕ್ರಿಮೆಂಟ್ ಕೊಡ್ತೀರಾ? ಏನ್ ಕೊಡ್ತೀರಿ? ಅಲ್ಲ, ಯಾವ್ದಕ್ಕೆ ನಿಮ್ಗೆ ಏನನ್ನ ಕೊಡ್ತೀರಿ? ಕಿರೀಟ ಬರೋದಿಲ್ಲ, ಕಿರೀಟ ಕೊಡಗಲ್ಲ. ನಾನು ನೋಡಿದೀನಿ. IMC 10 years ಅಧ್ಯಕ್ಷ ಆಗಿ ಬಹಳ ಜನ IPS IAS ಅಧಿಕಾರಿಗಳು ನಾನು ನೋಡಿದ್ದೀನಿ. ಅದೆಲ್ಲ ಅಲ್ಲ. ಅದಕ್ಕೆ ನೀವ್ ಯಾಕೆ ಒತ್ತಾಯ ಮಾಡ್ತೀರಿ? ನಿಮಗೆ ಫಸ್ಟ್ ಪ್ರೈಸ್ ADCನೇ, ನಿಮ್ಮನ್ನೇ DC ಮಾಡಲ್ಲ, SP ಮಾಡ್ತಾರೆ ನಿಮ್ಗೆ ಇಲ್ಲ. ಅದಕ್ಕೆ ಯಾಕೆ ಜನಗಳಿಗೆ ನೀವು ಒತ್ತಾಯ ಮಾಡ್ತೀರಿ? ನೌಕರದಾರರಿಗೆ ರಾತ್ರಿ ದಿಗ್ಗಟ್ಗಳು ಹೆಣ್ಮಕ್ಳು ಮಲಗಿವೆ, ಅವ್ರ ಕತೆ ಏನಾಗ್ಬೇಕ್ರಿ? ಮಕ್ಕಳು ಮರಿ ಗಂಡ ಹೆಂಡತಿ ಏನಾಗ್ಬೇಕು? ಯಾತಕ್ಕೆ ಹಿಂಸೆ ಮಾಡ್ತೀರಿ ಅಂತಕ್ಕಂಥನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಹೋರಾಟಕ್ಕೆ ನನ್ನ ಸಹಕಾರನೂ ಇದೆ, ಅದರದ್ದೇನು ವ್ಯತ್ಯಾಸ ಇಲ್ಲ. ಈಗಲೂ ನಾನು ADC ಅವ್ರಿಗೆ ಹೇಳ್ತೀನಿ, ದಯಮಾಡಿ ನಿಮ್ಮ DC ಹತ್ರ ಮಾತಾಡಿ. ನಮ್ಮ ಉಪಮುಖ್ಯಮಂತ್ರಿ ಇದೇ ಜಿಲ್ಲೆಯವರು, ಇದೇ ಇಲಾಖೆಯವರು, ಅವ್ರ ಪೋರ್ಟ್ಫೋಲಿಯೋ ರೆವಿನ್ಯೂ ಇಲಾಖೆ ಕರ್ಸಿ ಅವ್ರಿಗೆ ಏನ್ ಪರಿಹಾರ ಕೊಡ್ತೀರ ಕೊಡಿ. ಅದು ಒಳ್ಳೆ ತೀರ್ಮಾನ ಅಲ್ವೇನ್ರಿ? ಇಲ್ಲದೆ ಇದ್ರೆ ನಾಳೆ ಬೆಳಿಗ್ಗೆ ನೀವು ಪೊಲೀಸ್ ಕರ್ಸ್ಬೋದು. ಪೊಲೀಸ್ ಏನು ಅವರು ನಮ್ ನೌಕರ್ರೆ, ಅವ್ರೇನು ಪಾಕಿಸ್ತಾನ ಯುರೋಪಿಂದ ಬಂದವ್ರಿಗೆ, ಅವ್ರು ಇಲ್ಲಿಯವ್ರೆ. ಅವ್ರ ಕಷ್ಟ ಕೊಟ್ಟಿದ್ದ ಪೊಲೀಸರ ಕಷ್ಟ ಪಾಪ ಹಗಲು ರಾತ್ರಿ ಒಟ್ಟಿಂದ ಜೀವನ ಮಾಡ್ತಕ್ಕಂಥ ದುಡ್ಡಿ ಮಾಡಿ ನಾನು ನೋಡಿದೀನಿ ಪಾಪ. ಅದು DR ಅಂತ ರಾತ್ರಿ ಎಲ್ಲ ಕೂತಿರ್ತಾರೆ, ಅವ್ರ ಕೆಲಸನೂ ಇಲ್ಲ, ಸುಮ್ಮನೆ ಎಲ್ಲ ಒಂದ್ ಕಡೆಗೆ ರಾತ್ರಿ ಎಲ್ಲ ಕೊಳೆ ಆಗ್ತಾರೆ. ಹಂಗೆ ಅವ್ರಿಗೂ ಗೊತ್ತಿದೆ ಕಷ್ಟ. ನಾನು ಹೇಳೋದೇನಪ್ಪ ಅಂದ್ರೆ, ದಯಮಾಡಿ ಇದನ್ನ ಪರಿಹಾರ ಮಾಡಿ. ಇಲ್ಲದೆ ಇದ್ರೆ ನಾಳಿಕೆ ನಿಮ್ ಸರ್ಕಾರ ಏನ್ ನಡೆಯಕ್ಕಿಲ್ಲ, ಇದಕ್ಕೆಲ್ಲ ಬೀಗ ಹಾಕಿ ನೀವು ಅವ್ರ ಜೊತೆ ಕೂತ್ಕೋಬೇಕಾಯ್ತು. ಗೊತ್ತಾಯ್ತಾ? ನಾನು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ, ಕಠಿಣವಾದ ಮನುಷ್ಯ, ಅದು ಒಳ್ಳೆವ. 11 ದಿವಸ ವಿಧಾನಸೌಧ ಮುಚ್ಚಾಕಿದ್ದು ಗೊತ್ತಲ್ಲ. ಟಾಯ್ಲೆಟ್ ಕ್ಲೀನ್ ಮಾಡೋದು ನೀವು ನಿಮ್ಮ ಆಫೀಸರೇ ಮಾಡ್ಕೋಬೇಕಾಗಿತ್ತು. ನಮ್ಮ ಫ್ರೀ ಡ್ರೈವರ್ ಯಾರು ಹೋಯ್ತಿರ್ಲಿಲ್ಲ, ಹಂಗ್ ಮಾರಾಕಿದ್ದು. ಆ ಕಾಲಕ್ಕೆ ನೀವು ತರಬೇಡಿ. ಇದು ಒಂದೇ ಅಲ್ಲ, ನಾನು ಶರಕ್ಷರಿಗೂ ಮಾತಾಡಿ ಬಾ ಅಂತ ಈಗಲೇ ಹೇಳ್ತೀನಿ, ಬರ್ತಾರೆ. ಇಡೀ ರಾಜ್ಯ ಮಟ್ಟದಲ್ಲಿ ಇದು ಹೋರಾಟಕ್ಕೆ ನೀವು ಶುರು ಮಾಡ್ಕೊಂಡಾಗ ನೀವೇ ಕಾಲ್ ಕೆರೆದು ವಿಳ್ಳೆದೆಲ್ಲ ಕೊಟ್ಟು ನಮ್ಮ ಸ್ಟ್ರೈಕಿಗೆ ಕರೆದಿದ್ದೀರಿ. ನಾವೇನು ಬಂದಿಲ್ಲ, ನಾವೇನು ಸಂಬಳ ಜಾಸ್ತಿ ಮಾಡಿದ್ದ ಸ್ಟ್ರೈಕ್ ಮಾಡ್ತಿದ್ದಿಲ್ಲ. ನಮ್ ಮರ್ಯಾದೆ ಕೊಡ್ರಪ್ಪ ಅಂತ ಕೇಳ್ತಾ ಇದೀವಿ. ಮರ್ಯಾದೆ ಮುಖ್ಯ ಅಲ್ವೇನ್ರಿ? ಗೌರವ ಮುಖ್ಯ ಅಲ್ವಾ? ಹಾಗಾಗಿ ನೀವು ಗೌರವನ ಕೊಡ್ತಾ ಇದ್ರೆ ಹೆಂಗಾಗ್ತದೆ ನೋಡಿ. ಇಮಿಡಿಯೇಟ್ಲಿ DC ಕರೆಸಿ, ನಾನು ಬರ್ತೀನಿ ಚೇಂಬರ್ಗೆ. ನಾನು ಬೇಕಾದ್ರೆ DC ಹತ್ರ ಮಾತಾಡ್ತೀನಿ. ಇಲ್ಲಿಂದ 45 ನಿಮಿಷ ಅವ್ರ ರೋಡ್ ಫ್ರೀ ಇರ್ತದೆ.